ನಾಳೆಯಿಂದ ಎಲ್ಲ ದುಬಾರಿ ನಿಮ್ಮ ಜೇಬಿಗೆ ಬೀಳುತ್ತೆ ಕತ್ತರಿ. ನೀರು, ಕರೆಂಟ್, ಟೋಲ್ ಸೇರಿದಂತೆ ಎಲ್ಲವೂ ಕೂಡ ಕಾಸ್ಟ್ಲಿ ಆಗುತ್ತೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳೆರಡೂ ಕೂಡ ಇದನ್ನು ಮಾಡ್ತಾ ಇವೆ. ಇದು ಏಪ್ರಿಲ್ ಶಾಕ್. ನೀರಿನ ದರ, ವಿದ್ಯುತ್ ದರ ಏರಿಕೆಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದ್ರೆ, ಟೋಲ್ ದರ ಹೆಚ್ಚಳ ಮಾಡ್ತಾ ಇರೋದು ಕೇಂದ್ರ ಸರ್ಕಾರದ ಕೃಪೆ. ಟೋಲ್ ದರವೂ ಹೆಚ್ಚಳದ ಜೊತೆಗೆ ಪಾಸ್ ದರವೂ ಕೂಡ ಹೆಚ್ಚಳವಾಗುತ್ತೆ. ಟ್ರೇಡಿಂಗ್ ಶುಲ್ಕ ಕೆಲ ಕಂಪನಿಗಳ ವಾಹನಗಳ ಬೆಲೆ ಏರಿಕೆ ಬಿಸಿ ಕೂಡ ತಟ್ಟುತ್ತೆ. ಆದರೆ ಈ ಬೆಲೆ ಏರಿಕೆ ನಡುವೆ ರಸ್ತೆ ಅಪಘಾತ ಇನ್ಶೂರೆನ್ಸ್ಗೆ ಟ್ಯಾಕ್ಸ್ನಿಂದ ವಿನಾಯಿತಿ ಇದ್ದು ಎಂಎಸ್ಎಂಐಗಳಿಗೆ 25 ಲಕ್ಷ ತನಕ ಯಾವುದೇ ಅಡಮಾನ ಇಲ್ಲದೆ ಸಾಲ ಪಡಿಬಹುದಾಗಿದೆ. ಹಾಗಾದರೆ ಯಾವ್ದು ದುಬಾರಿ? ಏಪ್ರಿಲ್ 1ರಿಂದ ಏನೆಲ್ಲ ಹೆಚ್ಚಾಗಬಹುದು ನೋಡೋಣ. ಕೇಂದ್ರದವರು ರಾಕ್ಷಸರು ಯಾಕೆ ಸರ್ ಅಂತ ರಾಜ್ಯದ ಓಕೆ ನಾವ್ಯಾವುದಕ್ಕೂ ಜವಾಬ್ದಾರಿ ಇಲ್ಲ, ಎಲ್ಲದಕ್ಕೂ ಅವರೇ ಜವಾಬ್ದಾರಿ. ಜನರನ್ನು ಬರೆ ಆಗ್ತಾ ಇದ್ದಾರೆ. ಯಾರು? ಕೇಂದ್ರ ಸರ್ಕಾರ. ಕೇಂದ್ರದವ್ರನ್ನ ಕೇಳಕ್ಕೆ ಅವ್ರ ಕೈಗೆ ಸಿಗಂಗಿಲ್ಲ ಯಾರಿಗೂ. ಅವ್ರು ಮಾತ್ರ ಭಾಳ ಮಜಾ. ಯಾವಾಗಲೇ ಎಣ್ಣೆ ಹಚ್ಕೊಂಡು ಅವ್ರು ಯಾರಿಗೂ ಕೈಗೆ ಸಿಕ್ಕಲ್ಲ. ಕೇಳಿದ್ರೆ ಬಾಮಿಚ್ಕೊಂಡಿರೋದಾರು ಇರು, ಇಲ್ಲದ್ರೆ ಖಾಲಿ ಮಾಡೋ ಜಾಗ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಮಾತಾಡಿದ್ರೆ ಅವೆಲ್ಲ ಹೇಳಿದ್ನಲ್ಲ 2 ಸ್ಟೇಟ್ಮೆಂಟು. ದೇಶದ್ರೋಹಿ, ಪಾಕಿಸ್ತಾನಕ್ಕೆ ಹೋಗು ಅಷ್ಟೇ. ಹೆಚ್ಚಿಗೆ ಮಾತಾಡಿದ್ರೆ ಹಿಂದೂ ತೋರಿಸ್ತೀವಿ, ಮುಸ್ಲಿಂ ತೋರಿಸ್ತೀವಿ, ಓಟ್ ಹಾಕಿದ್ರೆ ಹಾಕು, ಇಲ್ಲದ್ರೆ ಮನೆಗೆ ಹೋಗು, ಲಾಕ್ ಮಾಡಿದ್ದಾರೆ ಅಷ್ಟೇ. ರಾಜ್ಯದವ್ರನ್ನ ಕೇಳಿ ಎಲ್ಲ ಅವ್ರ ಕಾರಣ, ನಮ್ದಿಲ್ಲ. ನಮ್ಮ ಕಾರಣ ಅಲ್ವೇ ಅಲ್ಲ, ನಮ್ಗೆ ಗೊತ್ತೇ ಇಲ್ಲ. ಇದೆಲ್ಲ ನೀವು ಮಾಡಿದ್ದಕ್ಕೇನು ಅಂದ್ರು ನಮ್ಗೆ ಗೊತ್ತೇ ಇಲ್ಲ. ಈ 2 ದುಷ್ಟರ ಮಧ್ಯೆ, ಡಕಾಯಿತರ ಮಧ್ಯೆ ನಾವು ಬದುಕಬೇಕು. ನಮ್ಮ ಹಣೆ ಬರಹ ಇದು. ಈ ದೇಶದಲ್ಲಿ ಬೇರೆ ಆಪ್ಷನ್ ಇಲ್ಲ. ಬೆಂಗಳೂರಿನಲ್ಲಿ ನೀರಿನ ದರನ 3% ಏರಿಸಿದ್ದಾರೆ. ಕಸ ವಿಂಗಡಣೆ ಮಾಡದೇ ಇದ್ದರೆ ಹೊಸ ದಂಡ. 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 3000 ರೂಪಾಯಿ, 36,000 ರೂಪಾಯಿ, 76,000 ರೂಪಾಯಿ, 1 ಲಕ್ಷ ರೂಪಾಯಿ ತೋಚ್ದಂಗೆಲ್ಲ ಹಾಕೋದು. ಆಗ್ತಾಯಿರು ಜಡಿ ಹೇಳ್ತೀನಿ, ಬಿಡಬೇಡ ಅಂತ. ಕೈಗಾರಿಕೆಗಳಿಗೆ ವಿದ್ಯುತ್ ದರ ಏರಿಕೆ. ಉಪಚುನಾವಣೆ ಬಳಿಕ ಗೃಹ ಬಳಕೆದು ಏರಿಸ್ತಾರೆ. ಅದು ಕೇಂದ್ರ ಸರ್ಕಾರ ಚುನಾವಣೆ ಮುಗಿದ ಕೂಡಲೇ ಪೆಟ್ರೋಲ್ ಡೀಸೆಲ್ ಏರಿಸ್ಬಿಡುತ್ತೆ. ರಾಜ್ಯ ಸರ್ಕಾರ ಚುನಾವಣೆ ಮುಗಿದ ಕೂಡಲೇ ಗೃಹ ಬಳಕೆ ದರ ಏರಿಸುತ್ತದೆ. ವಿದ್ಯುತ್ ಇಬ್ರು ಅವರೇ. ನೀವೇನು? ನಾವು ಅಯ್ಯೋ ನಾವೊಂಥರ. ಅವರು ಕಳ್ಳರು, ದರೋಡೆಕೋರರು, ಲೂಟಿಕೋರರು. ನೀವೇನು? ಅವೆಲ್ಲ ನಾವು ಬರೀ ಸಿಂಪಲಾಗಿ ಎಸ್ಕೆ ತಿಂತೀವಿ ಅಷ್ಟೇ. ಸ್ವಲ್ಪ ಜಾಸ್ತಿ ಎಸ್ಕೆ ಇರ್ಬೋದು, ನಾವು ಕಡಿಮೆ ಇರ್ಬೋದು, ಅವರೇ ಜಾಸ್ತಿ ಇರ್ಬೋದು, ಏನೋ ಒಂದು. ಇದನ್ನು ಬಂದು ನಮಗೆ ಹೇಳ್ತಾರೆ, ಎನಿ ಸರ್ವೀಸಸ್ ರೈಸ್ ಹ್ಯಾಸ್ ಟು ಹ್ಯಾಪನ್. ಎಲ್ಲ ಸರ್ವೀಸಸ್ದು ಮತ್ತು ಕರೆಂಟು, ನೀರು ಅಥವಾ ಟೋಲೋ, ಮತ್ತೊಂದೋ ಮಗದೊಂದೋ, ಇವೆಲ್ಲವುಗಳದ್ದು ಸ್ಟ್ಯಾಟಿಕ್ ಆಗಿ 500 ವರ್ಷಗಳ ಕಾಲ ಇರೋಕ್ಕಾಗಲ್ಲ. ಬದಲಾಗಲೇಬೇಕು, ಹೆಚ್ಚಾಗೇ ಆಗತ್ತೆ. ಯಾಕಂದರೆ ಅದಕ್ಕೆ ತಕ್ಕಂತೆ ಅದರದ್ದೆಲ್ಲವೂ ಹೆಚ್ಚಾಗ್ತಾ ಇರುತ್ತೆ. ಜನ ಅದನ್ನು ಅರ್ಥ ಮಾಡ್ಕೋಬೇಕು. ನಮ್ಗೆ ಸಂಬಳನೂ ಒಬ್ರಿಗೆ 500 ರೂಪಾಯಿ ಆಗ್ಬೋದು, ಒಬ್ರಿಗೆ 5,000 ರೂಪಾಯಿ ಆಗ್ಬೋದು, ಬಟ್ ಆಗತ್ತೆ. ಆದರೆ ನಾನು ಮಾಡಿದಾಗ ಅದು ಹೆಚ್ಚಳ ಅಲ್ಲ, ಇನ್ನೊಬ್ಬ ಮಾಡಿದಾಗ ಹೆಚ್ಚಳ. ಅವನು ಮಾಡಿದಾಗ ಅದು ಲೂಟಿ, ನಾನು ಮಾಡಿದ್ರೆ ಅದು ಪ್ರಸಾದ ಅನ್ನೋ ದುಷ್ಟ ದರಿದ್ರ ಮನೋಭಾವವನ್ನು ನಿಲ್ಲಿಸಬೇಕು ರಾಜಕಾರಣಿಗಳು. ನಿಮ್ಮಂಥ ಟೋಪಿ ಹಾಕೋ ಗಿರಾಕಿಗಳೇ ನಿನ್ನ ನೋಡಲ್ಲ ಪ್ರಪಂಚದಲ್ಲಿ. ಇಂಡಿಯಾನಲ್ಲಿ ರಾಜಕಾರಣಿಗಳನ್ನು ಬಿಟ್ಟರೆ ಪಕ್ಕಾ ಟೋಪಿ ಹಾಕೋ ಗಿರಾಕಿಗಳನ್ನು ನೀವುಗಳೆಲ್ಲರಿಗೂ. ನೀವು ಮಾಡಿದಾಗ ಮಾತ್ರ ಅಲ್ಲ, ಇನ್ನೊಬ್ಬರು ಮಾಡಿದಾಗ ಹೋದು. ಇವತ್ತು ಈಗ ಕೈಗಾರಿಕೆಗಳದ್ದಾಯ್ತಲ್ಲ, ಟೋಲು 3-5% ಎತ್ತಿದ್ರು. UPI ಟೋಲ್ಗಳಲ್ಲಿ UPI ಕಾರ್ಡ್ ಮಾತ್ರ ಬಳಕೆ. ರಾಜ್ಯದ ಟೋಲ್ಗಳಲ್ಲಿ ನಗದು ಪಾವತಿ ಸ್ಥಗಿತ. ಇದನ್ನು ಚಾಲೆಂಜ್ ಮಾಡಬೇಕು ಅನಿಸುತ್ತೆ. ನಗದು ಪಾವತಿ ಯಾಕೆ ಸರ್? ಐ ಡೋಂಟ್ ಥಿಂಕ್ ಯು ಕ್ಯಾನ್ ಟೇಕ್ ಅವೇ ಚಾಯ್ಸ್ ಆಫ್ ಎ ಪರ್ಸನ್. ಒಬ್ಬ ಸಿಟಿಸನ್ದು ಚಾಯ್ಸ್ ತೊಗೊಳಕ್ಕೆ ಬರಲ್ಲ. ನೀನು ನಗದನ್ನೇ ಬ್ಯಾನ್ ಮಾಡಿಬಿಡು ಹಂಗಾರೆ ನೋಡೋಣ. ನಿನಗೆ ತಾಕತ್ತಿದ್ರೆ, ದೊಡ್ಡ ಮನುಷ್ಯ ಆಗಿದ್ರೆ ನೀನು ನಗದೇ ಬ್ಯಾನ್ ಮಾಡಿಬಿಡಪ್ಪ. ಅಲ್ಲ, ಫಾಸ್ಟಾಗಿ ಮಾಡಿದೆ, ಫಾಸ್ಟ್ ಅದು ಮೂವಿಂಗ್. ಬೇರೆ ವಿಚಾರ. ನನ್ನ ಹತ್ರ ಒಂದು ಗಾಡಿ ಇದೆ. ನಾನು ಯಾವಾಗಲೋ ವರ್ಷದಲ್ಲಿ 1 ದಿನ ಟೋಲ್ ದಾಟೋ ವ್ಯವಹಾರಕ್ಕೆ ಹೋಗ್ಬೋದಪ್ಪ ಗಾಡಿನಲ್ಲಿ. ನಾನು ಯಾಕೆ ಲಾಕ್ ಮಾಡಬೇಕು ನಂದು 2,000 ರೂಪಾಯಿನೋ 1,000 ರೂಪಾಯಿನೋ ಅದರೊಳಗಡೆ ಆ ಕಾರ್ಡಲ್ಲಿ? ಎಷ್ಟು ಲಿಮಿಟ್ ಬೇಕು ನಿಮ್ಗೆ ಅಷ್ಟು ರೀಚಾರ್ಜ್? ಅದು ಬೇಡ ಕಾರ್ಡು. ಹಾಗೇನು ನನ್ನ ಚಾಯ್ಸ್ ಯಾಕೆ? ಒಂದು ಲೇನಲ್ಲಿ ನೀವು ಕ್ಯಾಶ್ ಬಿಡಿ, ಅದಕ್ಕೆ ಒಂದು ಎಕ್ಸ್ಟ್ರಾ ಏನಕ್ಕೆ? ಏನು ಪಾವಿತ್ರತೆ ಏನು? ಬರೀ UPI ತಡ ಆಗತ್ತೆ ಅನ್ನೋದು ತಾನೇ. ಕ್ಯೂ ಅನ್ನು ನಿಲ್ಬೇಕಾಗತ್ತೆ, ಮತ್ತೆ ಬ್ಲ್ಯಾಕ್ ಮನಿ ಮೂವ್ ಆಗತ್ತೆ ಟೋಲಲ್ಲಿ ಅಂತ ತಾನೇ. ಒಂದು ಲೇನ್ ಕೊಡ್ರಪ್ಪ, ಅದಕ್ಕೆ ಎಕ್ಸ್ಟ್ರಾ ಫೈನ್ ಕೂಡ ಹಾಕ್ತಾ ಇದ್ದಾರೆ ಈಗ. ಒಂದು ಇದೆಯಲ್ಲ, ಅದು ಹೆಂಗದು? ನೀನು ಹೀಗೆ ಬದುಕಬೇಕು ನಾವು ಹೇಳ್ತೀವಿ. ಹೇಸಿಗೆ ತಿನ್ನೋದು ಬದುಕರೋ ಕಚಡಗಳ ಅಂತ ನಾವು ಹೇಳ್ತೀವಿ. ಅದ್ಯಾಕೆ ಬದುಕಲ್ಲ? ಹೇಸಿಗೆನೇ ತಿಂತೀರಿ ಎಲ್ಲರೂ. ಬರೀ ಹೇಸಿಗೆ ತಿಂದೇ ಬದುಕ್ತೀರಿ. ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಬರೀ ಹೇಸಿಗೆಲೇ ಮಾಡಿಕೊಡ್ತೀರಿ.
ಅದ್ಯಾಕದು ಅದಕ್ಕೆ ಯಾಕೆ ಆಪ್ಷನ್ ಇಟ್ಕೊಳ್ಳಲ್ಲ? ಅದನ್ನ ಯಾಕೆ ಬರೀ UPIಯಲ್ಲಿ ಮಾತ್ರ ಇಟ್ಕೊಳ್ಳಲ್ಲ? ಅದನ್ನ ಯಾಕೆ ಬರೀ ಚೆಕ್ಕಲ್ಲಿ ಮಾತ್ರ ಇಟ್ಕೊಳ್ಳಲ್ಲ? ನಿಮಗೆ ಮಾತ್ರ ಒಂದು ಕಾನೂನು, ಜನಕ್ಕೆ ಒಂದ. ನನಗೇನು ಹಂಗೆ ಅನ್ಸಲ್ಲ, ಒಂದು ಆಯ್ಕೆ ರೂಪದಲ್ಲಿ ಅದನ್ನು ಕೊಡಬೇಕು. ಅಲ್ಲ, ಮುಂದಿನ ದಿನದಲ್ಲಿ ತೆಗ್ದಾಕ್ತೀವಿ ಅಂತಲೂ ಹೇಳಾರಿರಲ್ಲ. ಈ 1000 ಹೇಳ್ಬೋದು, ನೀನು ಹೇಳ್ಬಿಟ್ಟು ನಾವು ಹೇಳ್ತೀವಿ. ಮುಂದಿನ ದಿನದಲ್ಲಿ ಭ್ರಷ್ಟಾತಿಂದ ಹೇಸಿಗೆ ತಿಂತಿರೋನೆಲ್ಲ ತಲೆಯೆಲ್ಲ ತೆಗೆದುಬಿಡ್ಬೇಕು ಹಂಗಾರೆ ನಾವು ಹೇಳ್ತೀವಿ. ಅದು ಓಕೆನಾಗ? ಹಂಗೆ ಹೇಳೋಕ್ಕಾಗತ್ತಾ? ಆಮೇಲೆ ತಿಂದೇ ಇರೋರು ಇರ್ತಾರೆ. ನಾಟ್ ಅ ಫೇರ್ ಇದು. ಏನು ಮಾಡ್ತಾ ಇದ್ದಾರೆ, 15-40 ರೂಪಾಯಿ ಟೋಲ್ ಹೆಚ್ಚಳ, ಹಾಂ, ಫಾಸ್ಟ್ಯಾಗ್ ಪಾಸ್ಗಳಿಗೆ ದರ ಹೆಚ್ಚಳ, ಕೆಲ ಕಂಪನಿಗಳ ಕಾರ್ ಬೆಲೆಯಲ್ಲಿ ಏರಿಕೆ. ಅದಾಗತ್ತೆ ಬಿಡಿ, ಅದು ಅವರು ಮಾಡ್ಕೋಬೋದು. ಅವರು ಏಕೆಂದರೆ ಪ್ರೈವೇಟು. ಸರ್, ಇದು ಟಿವಿಗಳಿಗೆ ಇಷ್ಟೇ ನಿಮಗೆ ಇದು ಏನು ಹೇಳಿ ಜಾಹೀರಾತಲ್ಲ, ಹಿಂಗೆ ಹಾಕ್ಬೇಕಪ್ಪ ನೀನು, ಇದ್ರ ಮೇಲೆ ಹಾಕಂಗಿಲ್ಲ. ಯಾಕಂದ್ರೆ ಇವ್ರ ಅಪ್ಪನ ಮನೆಯಿಂದ ಬಂದು ದುಡ್ಡು ಕೊಟ್ಟಿದ್ದಾನೆ ನಡೆಸೋಣ ಟಿವಿನ ಅಂತ. ಇವ್ರ ತಾತನ ಮನೆ ಒಂದು ಬಂದು ಆಸ್ತಿ ಬರ್ಕೊಟ್ಟಿದ್ದಾನೆ ನಮಗೆ, ಅಯೋಗ್ಯರು. ನಮಗೆ ರೂಲ್ಸ್ ಹಾಕ್ತಾರೆ, ಕಾರ್ಗೆ ಯಾಕೆ ರೂಲ್ಸ್ ಹಾಕಲ್ಲ? ಕಾರ್ಗೂ ರೂಲ್ಸ್ ಹಾಕು, ಇಷ್ಟಕ್ಕೆ ಮಾರು ಕಾರಣ ಅಂತ. ಖರೀದಿ ಮಾಡೋರಿಗೆ ಮಾಡು ನೋಡೋಣ, ತಾಕತ್ತಿದ್ರೆ ಅವನಿಗಾರು ಒಬ್ಬನಿಗಲ್ಲಿ ಎದೆ ಉಪ್ಪಿಸ್ಕೊಂಡು ಓಡಾಡ್ತಿರಲ್ಲ ಭಾಳ ಜನ, ಅಲ್ಲಿ ಮಾಡ್ರಪ್ಪ ನೋಡೋಣ. ಎಸ್.